ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸುಪ್ರೀಂನಿಂದ ದರ್ಶನ್ ಜಾಮೀನು ವಜಾ ಹಿನ್ನೆಲೆ ಮೊದಲ ಬಾರಿಗೆ ಕುಟುಂಬದ ಜೊತೆ ಜೈಲಿನಲ್ಲಿ ಸಂದರ್ಶನ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು. ಕುಟುಂಬದ ಜೊತೆಗೆ ಮಾತನಾಡಿ ಮನಸ್ಸಿಗೆ ಭಾರ ಕಮ್ಮಿಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್. ಪತ್ನಿ ಮಗನ ಜೊತೆಗೆ ದರ್ಶನ್ ಮಾತಾಡಿದ್ದೇನು ಅಂದ್ರೆ ಜೈಲಿನಲ್ಲಿ ಪತ್ನಿ ಮಗನಿಗೆ ಕಾಟೇರ ಧೈರ್ಯ ತುಂಬಿದ್ದಾರೆ. ನೀವೇನು ಬೇಜಾರಾಗಬೇಡಿ, ಧೈರ್ಯವಾಗಿರಿ, ನಾನು ಆರಾಮಾಗಿದ್ದೇನೆ ಅಂತ ಹೇಳಿ ದರ್ಶನ್ ಹೇಳಿದ್ದಾರೆ. ಮುಖಾಮುಖಿ ಭೇಟಿಗೆ ಅವಕಾಶವನ್ನ ಕೊಟ್ಟಿದ್ದೇ ಹೆಚ್ಚು, ಅವಕಾಶ ಕೊಟ್ಟಿರೋದು ಸಮಾಧಾನ ಆಗಿದೆ. ನಿಮ್ಮಿಬ್ಬರನ್ನ ಹತ್ತಿರದಿಂದ ಮಾತನಾಡಿಸಿ ಮನಸ್ಸು ಹಗುರವಾಗಿದೆ. ಹೇಗೋ ಇಷ್ಟು ದಿನ ಕಳೆದಿದ್ದೇನೆ, ಇನ್ನೊಂದು ವರ್ಷ ಕಳಿತೀನಿ. ಪತ್ನಿ ಮಗನಿಗೆ ನಟ ದರ್ಶನ್ ಈ ರೀತಿಯಾಗಿ ನೆನ್ನೆ ಧೈರ್ಯ ತುಂಬಿದ್ದಾರೆ. ಹೆಂಡತಿ ಮಗನನ್ನ ಬಹಳ ಪ್ರೀತಿಯಿಂದ ಮಾತನಾಡಿಸಿದ್ದಾರೆ ನಟ ದರ್ಶನ್. ಹೆಂಡತಿ ತಂದಿದ್ದಂತಹ ಡ್ರೈ ಫ್ರೂಟ್ಸ್ ಪಡೆದಿದ್ದಾರೆ ನಟ ದರ್ಶನ್. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆಗಿದ್ಯಾಕೆ ಅಂತ ಹೇಳಿ ದರ್ಶನ್ ಕೇಳಿದ್ದಾರೆ. ಮೊದಲು ಹೈಕೋರ್ಟ್ಗೆ ಬೇಲ್ ಅರ್ಜಿ ಹಾಕಿದ್ರೆ ಒಂದು ಅವಕಾಶ ಇತ್ತು ಅನ್ನುವಂಥ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದೀಗ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ದರ್ಶನ್ ಪತ್ನಿಯ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಸುಪ್ರೀಂನಿಂದ ದರ್ಶನ್ ಜಾಮೀನು ವಜಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ನಟ ದರ್ಶನ್ ಬೇಸರದಲ್ಲಿದ್ರು, ಬೇಜಾರಿನಲ್ಲಿದ್ರು. ಹಾಗಾಗಿ ಈ ರೀತಿಯಾಗಿ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಹಾಗಾಗಿ ಕುಟುಂಬದ ಜೊತೆಗೆ ಮಾತನಾಡೋದಕ್ಕೆ ಅವಕಾಶವೂ ಸಿಕ್ಕಿ ನೆನ್ನೆ ಈಗ ಮನಸ್ಸಿನ ಭಾರ ದರ್ಶನ್ ಕೊಂಚ ಮಟ್ಟದಲ್ಲಿ ಕಮ್ಮಿ ಮಾಡಿಕೊಂಡಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ವಜಾ ಆಗಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಕುಟುಂಬದ ಜೊತೆಗೆ ತಾನು ಅಂದರೆ ಜೈಲಿನಲ್ಲಿ ಸಂದರ್ಶನ ಮಾಡಬೇಕು ಅನ್ನುವಂಥ ಒಂದು ಅವಕಾಶಕ್ಕೆ ಕೂಡ ಮನವಿಯನ್ನು ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ನೆನ್ನೆ ಅವಕಾಶವೂ ಸಿಕ್ಕಿದ್ದು ಪತ್ನಿ ಹಾಗೆ ಮಗನ ಜೊತೆಗೆ ನಟ ದರ್ಶನ್ ಮಾತುಕತೆಯನ್ನು ನಡೆಸಿದ್ದಾರೆ. ಜೊತೆಗೆ ಪತ್ನಿ ತಂದುಕೊಟ್ಟಂತಹ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ನಟ ದರ್ಶನ್. ಮುಖಾಮುಖಿ ಇಬ್ಬರಿಗೂ ಭೇಟಿಗೆ ಅವಕಾಶ ಸಿಕ್ಕಿದ್ದು ಕೂಡ ಖುಷಿ ಆಯಿತು, ಒಂದು ರೀತಿ ಸಮಾಧಾನ ಆಯಿತು. ನೀವೇನು ಕೂಡ ಬೇಜಾರಾಗಬೇಡಿ, ನಾನು ಧೈರ್ಯದಿಂದ ಇರ್ತೇನೆ, ನೀವು ಧೈರ್ಯದಿಂದ ಇರಿ. ಒಂದು ವರ್ಷ ಜೈಲಿನಲ್ಲೇ ಇರಬೇಕಾಗತ್ತೆ, ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ ಅಂತ ಹೇಳಿ ಹೆಂಡತಿ ಹಾಗೂ ಮಗನಿಗೆ ನಟ ದರ್ಶನ್ ಹೇಳಿ ಕಳುಹಿಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆಗಿರೋದ್ರ ಬಗ್ಗೆಯೂ ಕೂಡ ನಿನ್ನೆ ಮಾತನಾಡಿದ್ದಾರೆ. ಹೈಕೋರ್ಟ್ಗೆ ಬೇಲ್ ಅರ್ಜಿಯನ್ನ ಹಾಕಿದಿದ್ರೆ ಒಂದು ಅವಕಾಶ ಇರ್ತಿತ್ತೇನೋ, ಆದ್ರೆ ಈಗ ಏನು ಮಾಡೋದಕ್ಕೆ ಆಗುತ್ತಿಲ್ಲ, ಮುಂದೆ ಏನ್ ಆಗತ್ತೆ ನೋಡೋಣ ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಮಾತನಾಡಿದ್ದಾರೆ.